1 ಕೋಟಿ ಇಲ್ಲಿ ಖರ್ಚು ಮಾಡಿದ್ದಾರೆ, ಈ ದುಡ್ಡು ಬೇರೆ ಆ ದುಡ್ಡು ಬೇರೆ ಅಂತ ಇದ್ದೀರಾ, ಅಥವಾ ಈ ದುಡ್ಡು ಬೇರೆ ಕಡೆ ಖರ್ಚು ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದೀರಾ ನೀವು? ನಾವೇನು ಹೇಳ್ತಾ ಇದ್ದೀವಿ ಅಂದರೆ, ನೋಡಿ ಈ ಸಂಖ್ಯೆ ಇದೆಯಲ್ಲ, ಆದೇಶ ಸಂಖ್ಯೆ, ಇದು 2015-16. ಇಲ್ಲಿ ಒಂದ್ ನಿಮಿಷ ಇನ್ನೂ ಇದೆ, ಆದೇಶ ಸಂಖ್ಯೆ ನಾನು ನೋಡ್ತಾರೆ. ಈ 1,04,00,000 ಆದೇಶ ಸಂಖ್ಯೆ ಹೇಳ್ತಾರೆ ನಾನು. ಈಗ ಇಲ್ಲಿ ಭ್ರಷ್ಟಾಚಾರ ನಡೆದಿರ್ಬೋದು, ಸರಿನಾ? ಈ ಆದೇಶದ ಸಂಖ್ಯೆ ಮೆಮೊರಿ ಹಾಲ್ಗೆ ಮಾತ್ರ ಹಣ ಬಂದಿರೋದು, ಇದನ್ನು ಬೇರೆ ರೀತಿ ಖರ್ಚು ಮಾಡೋ ಹಾಗಿಲ್ಲ, ಸರಿನಾ? ಈಗ ಇವ್ರು ಕೊಡ್ತಾ ಇರೋದ್ರಲ್ಲೂ ಇದಕ್ಕೂ ನೋಡ್ತಾ ಇದ್ರೆ ಇದು ಆದೇಶ ಸಂಖ್ಯೆ ಬೇರೆ ಇದೆ, ಸರಿನಾ? ಇದು 20 SPGM ಅಂತಿದೆ, ಇಲ್ಲಿ WGA ಇದೆ ಈ ಆದೇಶ ಸಂಖ್ಯೆ, ಇಲ್ಲಿ ಇರೋ ಆದೇಶ ಸಂಖ್ಯೆನೇ ಬೇರೆ ಇದೆ. ಸೊ ಇದಕ್ಕೂ ಟ್ಯಾಲಿ ಆಗ್ತಾ ಇಲ್ಲ. ನೀವು ಹೇಳ್ತಿರೋ ಪ್ರಕಾರ ಈ ಕೆಲಸ ಬೇರೆ ಆ ಕೆಲಸ ಬೇರೆ, ತಗೊಂಡಿರೋ ದುಡ್ಡು ಈ ಕೆಲಸ ಮಾಡಿದ್ರೆ ಆ ತಗೊಂಡಿರೋ ದುಡ್ಡು ಎಲ್ಲೋಗಿದೆ ಅಂತ. ನಮ್ಮ ಸವಾಲ್ ಏನಿದೆ ಗೊತ್ತಾ, ಪ್ರಶ್ನೆ ಏನಿದೆ ಗೊತ್ತಾ, 2 ಕೋಟಿ ಬಗ್ಗೆ ಮಾತಾಡಿದೆ ನಾನು. ಈ ಕೆಲಸ ಮಾಡಿದಿರೋ ಆ ಕೆಲಸ ಮಾಡಿದಿರೋ ನಾನು ಅದ್ರ ಬಗ್ಗೆ ಮಾಹಿತಿ ತಗೊಂಡಿಲ್ಲ. ನಾನು ತಗೊಂಡಿದ್ದು ಕೇಳಿದ್ದು ದುಡ್ಡಿನ ಬಗ್ಗೆ, 2 ಕೋಟಿ ಬಗ್ಗೆ ಕೇಳಿದೆ. 2 ಕೋಟಿ ಬಗ್ಗೆಯಲ್ಲಿ ಇಲ್ಲಿ 1 ಕೋಟಿ ಚಿಲ್ಲರೆ ಇದೆ, ಅದು ಬೇರೆ ಬೇರೆ ರೀತಿಲಿ ಒಂದ್ ಸ್ವಲ್ಪ ನಡೀತು. ದುಡ್ಡು ಇರೋದು ತೋರಿಸಿದ್ರು, ಎಲ್ಲ ಆಯ್ತು. 1 ಕೋಟಿ ಇಲ್ಲಿರೋದು ತೋರಿಸಿದ್ದಾರೆ, ರೆಕಾರ್ಡ್ಸ್ ಮುಖಾಂತರ ನೋಡಿದ್ದೀನಿ. ಈಗ ನೀವು ಹೇಳ್ತಿರೋದು ನಿಮ್ಮ ಪ್ರಶ್ನೆ ಏನಿದು ಅದು ಗೊತ್ತಿಲ್ಲ. ನನ್ನ ಪ್ರಕಾರ ನಾನು ಕೇಳಿರೋ ಪ್ರಶ್ನೆಗೆ ದುಡ್ಡಿಲ್ಲಿದೆ, ಆದರೆ ನೀವು ಹೇಳ್ತಿರೋದು ಏನಂದ್ರೆ ಈ ದುಡ್ಡು ಬೇರೆ ರೀತಿ ಬೆಳೆಸಿದ್ದಾರೆ. ಬೇರೆ ಅದು ಬಂದಿದೆ ಇದು ಬಂದಿದೆ ಇದೆಲ್ಲಿ ಅಂತ ನಾವು ಕೇಳ್ತಾ ಇದ್ದೀವಿ. ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. 2 ಕೋಟಿ ರೂಪಾಯಿ ಅನುದಾನ ಬಂದ ಮೇಲೆ 1 ಕೋಟಿ ರೂಪಾಯಿ ಖರ್ಚು ಮಾಡಿದ್ದೀನಿ, 1 ಕೋಟಿ ರೂಪಾಯಿ ಅಕೌಂಟಲ್ಲಿ ಮಡಗಿದ್ದೀನಿ ಅಂತ ಅಂದ್ರೆ, ಬಂದಿರೋ ದುಡ್ಡು ಖರ್ಚು ಮಾಡೋಕ್ಕೋ ಅಥವಾ ಅಕೌಂಟಲ್ಲಿ ಮಡಗಕ್ಕೋ? ಬಂದಿರೋ ದುಡ್ಡು ಅಭಿವೃದ್ಧಿ ಮಾಡಿ, ನಮ್ಮ ಊರನ್ನ ಅಭಿವೃದ್ಧಿ ಮಾಡಿ, ನಮ್ಮ ಊರಿಗೆ ಒಂದು ಕಳೆ ತಗೊಬನ್ನಿ. ನಮ್ಮ ಊರಲ್ಲಿ ಬಂದರೆ ಒಂದು ಅನುಕೂಲವಾದಂತೆ ಬರ್ತಿರೋ ಪ್ರವಾಸಿಗಾರರಿಗೆ ಅನುಕೂಲ ಮಾಡಿಕೊಡಿ ಸ್ವಾಮಿ. ನೀವು ಇದರಲ್ಲಿ ಏನು ಮಾಡ್ತಿದ್ದೀರೋ ಬಿಡ್ತಿದ್ದೀರೋ ನಮಗೆ ಏನು ಬೇಡ ಸ್ವಾಮಿ. ಬಂದಿರೋ ಸರ್ಕಾರ ನಮಗೆ ಏನು ದುಡ್ಡು ಕೊಟ್ಟಿದೆ, ನಮ್ಮ ಶ್ರೀರಂಗಪಟ್ಟಣ ಗಂಜಾಂ ಜನತೆಗೆ ಅಭಿವೃದ್ಧಿಗೋಸ್ಕರ ಅಭಿವೃದ್ಧಿ ಮಾಡಿಕೊಡಿ ಸ್ವಾಮಿ. ನಮಗೆ ಅದನ್ನು ಹೊರತುಪಡಿಸಿ ಇದ್ಯಾವುದೇ ವಿಚಾರ ನಮಗೆ ಬೇಕಾಗಿಲ್ಲ. ನಮಗೆ ಅದಕ್ಕೂ ಇದಕ್ಕೂ ಸಂಬಂಧವಿಲ್ಲ. ನಮಗೆ ಅಭಿವೃದ್ಧಿ ಮಾಡಿಕೊಡಿ ಸ್ವಾಮಿ. ಅಭಿವೃದ್ಧಿ ಮಾಡಿಸ್ಕೊಳ್ಳೋಕ್ಕೆ ನಾವು ಜೊತೆಗಾರರು ಎಲ್ಲ ಸೇರ್ಕೊಂಡು ಕೇಳ್ತಿರೋದೇ ಕ್ವಶನ್ ಅದೇನೆ. ಈಗ ಬಂದಿರೋದು 2 ಕೋಟಿ ಬಗ್ಗೆ, ಬೇರೆ ಡೆವಲಪ್ಮೆಂಟ್ ಏನಿದೆ ಅದ್ರ ಬಗ್ಗೆ ನಾವು ಓಡಾಡ್ತಾನೆ ಇದ್ದೀವಿ. ಇನ್ಶಾಲ್ಲಾ ಮುಂದಕ್ಕೂ ಓಡಾಡ್ತೀವಿ, ಅದ್ರ ಬಗ್ಗೆ 2 ಪ್ರಶ್ನೆ ಇಲ್ಲ. ಮುಂದೆ ಅದು ಅವರು ಪ್ರಶ್ನಲ್ಲಿ ಏನೈತೆ ಅದ್ರ ಬಗ್ಗೆ ನಾವು ಮಾತಾಡಿರೋದು. ಅವರು ಒಂದು ಕಾರ್ಯದರ್ಶಿಯಾಗಿದ್ದಾರೆ ಗುಂಬಜಲ್ಲಿ, ಪ್ರಶ್ನೆ ಮಾಡಿದ್ದು ಉತ್ತರ ಈ ಥರ ಸಿಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಅವ್ರ ಉತ್ತರ ಏನು ಕೊಡ್ತಾರೆ, ಕೊಟ್ಟರು ಸರಿ ಕೊಡದೆ ಹೋದ್ರು ಸರಿ, ಅವ್ರ ಕೆಲಸ ಅವ್ರು ನೋಡ್ಕೊಳ್ಳಿ, ನಮ್ಮ ಕೆಲಸ ನಾವು ಮಾಡ್ತೀವಿ. ಇದು ದೋಸ್ತಿ ಲೆಕ್ಕಾಚಾರದಲ್ಲಿ ಈ ಥರ ಬೆಳವಣಿಗೆ ಬಂದಿದೆ, ಇದಕ್ಕೆ ಇಲ್ಲಿ ಮುಗಿಸೋದ. ಇನ್ನು ಮುಂದಕ್ಕೆ ಈ ಥರ ದುಡ್ಡೊಂದೇನಾದ್ರೆ ಪರ್ಸ್ನಲ್ ಆಗಲಿ ನಿಮಗೆ ಕೇಳಲ್ಲ ನಾನು, ನೀವು ನನಗೆ ಕೇಳಬೇಡ್ರಿ. ಊರೊಂದು ಏನಿದೆ ಶೇರ್ ಮಾಡೋದ ಅಂದರೂ ಸರಿ, ಇಲ್ಲ ನಿಮ್ಮ ಕೆಲಸ ನೀವು ಮಾಡಿರಿ, ನಮ್ಮ ಕೆಲಸ ನಾವು ಮಾಡ್ತೀವಿ. ಯಾಕಂದರೆ ಇದು ಹುಡುಗರಲ್ಲಿ ಕುತೂಹಲ ನೀಡಿದೆ. ಏನಂದರೆ ಜೊತೆಯಲ್ಲಿದ್ದವರು ಎಲ್ಲ ಒಗ್ಗಟ್ಟಾಗಿದ್ದವರು ಈ ಥರ ವಾತಾವರಣದಲ್ಲಿ ಎಲ್ಲೋ ಒಂದು ಕಡೆ ದ್ವೇಷ ಬೆಳೆಸ್ಕೊಂಡು ಇಲ್ಲಿ ಬಂದು ನನಗೆ ಈ ಥರ ತೆಗಿತವ್ರೆ, ನಾನು ಒಂದು ಸ್ಥಾನದಲ್ಲಿ ಇದ್ದೀನಿ ಅಂದ್ಬಿಟ್ಟು ಈ ಥರ ಎಲ್ಲ ಬೆಳವಣಿಗೆ ಬರ್ತಾ ಇದೆ. ಇದು ಯಾರಿಗೂ ಜಾಸ್ತಿ ಗೊತ್ತಿಲ್ಲ. ಅವರು ಪರ್ಸ್ನಲ್ ಆಗಿ ತಗೋತಾ ಇದ್ದಾರೆ, ದುಶ್ಮನ್ ಪರ್ಸ್ನಲ್ ಆಗಿ ಮಾಡ್ಕೋತಾ ಇದ್ದಾರೆ. ಒಳಗಡೆಯಿಂದ ನಾವು ಚೆನ್ನಾಗಿದ್ದೋ, ಈಗ ಹೊರಗಡೆ ಬಂದಿರೋದು ಯಾವುದೋ ಒಂದು ರೀತಿಲಿ ಈ ಥರ ವಿಷದ ಬೀಜ ಹಿಂಡವ್ರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಅದರಲ್ಲಿ ಏನು ಮಾಡೋದ, ಕಾನೂನು ರೀತಿ ಏನಿದೆ ಕಾನೂನು ಚೌಕಿಗೆ ಹೋಗಿ ನಾವು ಮುಂದಕ್ಕೆ ಏನಾರ ಇದ್ರೂ ಕಾನೂನು ರೀತಿಯಲ್ಲಿ ಹೋಗಿ ಒಂದು ಕೆಲಸ ತೋರಿಸ್ಕೊಂಡು ಕೆಲಸ ಮಾಡಬೇಡವಾ ಈ ರೀತಿಯಲ್ಲಿ ನಾವು ಫ್ರೆಂಡ್ ಸರ್ಕಲಲ್ಲಿ ಮಾಡೋದ. ಖಂಡಿತ ನಿಮ್ಮ ಮಾತಿಗೆ ನಾವು ತುಂಬ ಬೆಲೆ ಕೊಡ್ತೀವಿ. ಇದಕ್ಕಿಂತ ಮುಂಚೆನೂ ಅಷ್ಟೇ ನಾವು ಸೆಕ್ರೆಟರಿ ಇರ್ಫಾನ್ ಸಾಬ್ ಅವ್ರ ಜೊತೆಲಿ ಫ್ರೆಂಡ್ ಆಗೋಕ್ಕಿಂತ ಮುಂಚೆ ನಿಮ್ಮ ಮುಖಾಂತರನೇ ನಾವು ಅವ್ರಿಗೆ ಫ್ರೆಂಡ್ಸ್ ಆಗಿರೋದು. ಮತ್ತೆ ಏನಕ್ಕೆ ಫ್ರೆಂಡ್ಸ್ ಆಗಿದ್ವಿ, ನಾವು ಡೆವಲಪ್ಮೆಂಟ್ ವಿಚಾರಕ್ಕೋಸ್ಕರ ಅವ್ರ ಜೊತೆ ಒಂದು 4-5 ಸಲ ಜೊತೆಲಿ ಕೂತಿ ಸಮಾಧಾನಕರವಾಗಿ ಚರ್ಚೆನೂ ಮಾಡಿದ್ದೀವಿ. ನಾವು ಕಮಿಟಿಲಿದ್ದು ಏನಾರ ಒಂದು ಊರಿಗೆ ಅಭಿವೃದ್ಧಿ ಮಾಡಿ, ಏನಾರ ಅಭಿವೃದ್ಧಿ ಪಡಿಸಿ ಜನಗಳಿಗೆ ಅನುಕೂಲ ಮಾಡಿಕೊಡೋದ ಅಂತಲೂ ಹೇಳಿದ್ವಿ. ಇದರ ನಂತರ ಬೆಳವಣಿಗೆ ನಂತರ ನಾವು ಅವ್ರ ಜೊತೆಲಿ ಈಗಲೂ ನಾವು ಒಯ್ತಾ ಬತ್ತಾ ಅಸ್ಸಲಾಮ್ ಅಲೈಕುಮ್ ವರಹಮತುಲ್ಲಾಹಿ ಅಂತ ಸಲಾಮು ಮಾಡ್ತೀವಿ. ಅವ್ರಿಗೆ ಅಷ್ಟೇ ಬೆಲೆನೂ ಕೊಡ್ತೀವಿ. ನಾವು ಹೇಳ್ತಿರೋದು ಅವ್ರಿಗೆ ಉದ್ದೇಶಪೂರ್ವಕವಾಗಿ ಅವರ ಮೇಲೆ ನಮಗೆ ಯಾವುದೇ ರೀತಿ ಭಿನ್ನ ಅಭಿಪ್ರಾಯವಿಲ್ಲ. ನಾವು ಅವರ ಕೂತಿರೋ
ಕೂತಿರೋ ಕುರ್ಚಿ ಮೇಲೆ, ಕಾರ್ಯದರ್ಶಿ ಸ್ಥಾನದ ಮೇಲೆ ನಾವು ಅವ್ರಿಗೆ ಪ್ರಶ್ನೆ ಮಾಡ್ತಾ ಇದ್ದೀವಿ. ಅವ್ರಿಗೆ ಅದನ್ನು ಹೊರತುಪಡಿಸಿ ಉದ್ದೇಶಪೂರ್ವಕವಾಗಿ ಅವ್ರ ವಿಶ್ವಾಸ ಈಗಲೂ ಮರ್ತ್ಯದಂತಗ್ಲೂ ಚೆನ್ನಾಗಿದೆ. ಅವರ ಕೊನೆ ಉಸಿರು ಇರುವವರೆಗೂ ನಾವು ಅವ್ರ ಜೊತೆಯಲ್ಲಿ ಉದ್ದೇಶಪೂರ್ವಕವಾಗಿ ಯಾವುದೇ ವಿಚಾರವನ್ನು ಅವರಿಗೆ ನಾವು ಮಾತಾಡುವುದೂ ಇಲ್ಲ, ಮತ್ತು ನಿಮ್ಮ ಹತ್ರನೂ ಬಂದು ಅವರ ವಿಚಾರವನ್ನು ಕೇಳೋದೂ ಇಲ್ಲ. ನಮಗೆ ಏನೇ ಇದೆ ನಮ್ಮ ಊರಿನ ಸಂಪೂರ್ಣ ಅಭಿವೃದ್ಧಿ ಕೊಡಿ ಸ್ವಾಮಿ. ನಮಗೆ ಏನು ಸರ್ಕಾರ, ನಮ್ಮ ಸರ್ಕಾರ, ನಾವು ವೋಟ್ ಮಾಡಿ ಗೆಲ್ಲಿಸಿರೋ ಸರ್ಕಾರ, ನಮಗೆ ಯಾರು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಯಾರು CM ಆಗಿದ್ದಾರೆ, ನಮ್ಮ MLA ಅವರು ಇದ್ದರು, ಮತ್ತು ಅದರ ನಂತರ ಯಾರು ವಕ್ಫ್ ಮಿನಿಸ್ಟರ್ ಆಗಿದ್ರು, ನಮ್ಮ ಊರಿನ ಒಂದು ಪ್ರೀತಿ ವಿಶ್ವಾಸಕ್ಕೆ ಅದರ ಟಿಪ್ಪು ಸುಲ್ತಾನ್ ಶಹೀದ್ ರಹಮತುಲ್ಲಾ ಅಲೈ ಅವರ ಮೇಲಿನ ಪ್ರೀತಿ ಮೇಲೆ ಏನು ಮೆಮೊರಿ ಹಾಲ್ ಕೊಟ್ಟಿದ್ದಾರೆ, ಆ ಮೆಮೊರಿ ಹಾಲು ಸಂಪೂರ್ಣ ಕಟ್ಟಡವನ್ನು ಕಟ್ಕೊಡಿ ಸ್ವಾಮಿ. ಅಷ್ಟೇ ಸ್ವಾಮಿ. ಈಗಿನ ಮಿನಿಸ್ಟರ್ BZ ಜಮೀರ್ ಅಹಮದ್ ಖಾನ್ ಸಾಹೇಬ್ರಿಗೂ ಅದೇ ಕೇಳ್ಕೊಳ್ಳೋದು, ನಮ್ಮ ಊರಿಗೆ ಒಂದು ಮೆಮೊರಿಯಲ್ ಕೊಡಿ ಸ್ವಾಮಿ. ಈಗ ಏನಾಗಿದೆ ಬಿಟ್ಟಿದೆಯೋ ಅದು ನೀವು ಸಂಪೂರ್ಣ ತನಿಖೆ ಮಾಡಿ. ತನಿಖೆ ಒಂದು ಕಡೆ ನಡೀತಿರ್ಲಿ, ಮತ್ತು ಅದ್ರ ಜೊತೆಗೆ ಈಗಿನ ಪರಿಸ್ಥಿತಿ ನೀವು ನಮ್ಮ ಊರಿಗೆ ಒಂದು ಮೆಮೊರಿಯಲ್ ಕೊಡಿ ಸ್ವಾಮಿ. ತನಿಖೆ ಮಾಡೋದು ಬಿಡೋದು, ನೀವು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನೀವು ಮಿನಿಸ್ಟರ್ ಆಗಿದ್ದೀರಿ, ಸಚಿವರಾಗಿದ್ದೀರಿ, ಸಚಿವರ ಸ್ಥಾನದಲ್ಲಿ ನಿಂತು ಅದರ ಟಿಪ್ಪು ಸುಲ್ತಾನ್ ಶಹೀದ್ ರಹಮತುಲ್ಲಾ ಅಲೈ ಅವರ ಹೆಸರಿಗೆ ಒಂದು ಕಳಂಕ ಬರದೇ ರೀತಿಯಲ್ಲಿ ಒಂದು ಕೆಲಸ ಮಾಡಿಕೊಡಿ ಸ್ವಾಮಿ. ನಾವು ಇಡೀ ಊರ ಪರವಾಗಿ ನಮ್ಮ ಅಕ್ರಮ್ ಬೈ ಕಡೆಯಿಂದ ನಾವು ಕೇಳ್ಕೊತಿರೋದೇನು ಅಂತಂದರೆ ನಮ್ಮ ಊರಿಗೆ ಒಂದು ಮೆಮೊರಿಯಲ್ ಕೊಡಿ. ಇದ್ರ ಬಗ್ಗೆ ಏನಾಗಬೇಕು ಸರ್ಕಾರ ನೋಡಲಿ, ತನಿಖೆ ಸರ್ಕಾರದ್ದು. ಇದ್ರ ಬಗ್ಗೆ ನಾವು ಊರಲ್ಲಿ ಜಗಳ ಆಡೋದು ಬೇಡ. ನಾವು ಊರಲ್ಲಿ ಅಣ್ಣ ತಮ್ಮದಿರ ಥರ ಇದ್ದೀವಿ. ನಾವು ನಮ್ಮ ಮನೇಲಿ ಏನೇ ಒಂದು ಒಳ್ಳೆ ಕಾರ್ಯ ಆದ್ರೂ ಸತ್ರು ಕೆಟ್ಟಿದ್ರು ಒಬ್ರಿಗೊಬ್ರು ನಾವು ಬೇಕು. ನಮ್ಮ ಊರಿನಲ್ಲಿ ನಾವು ಅಣ್ಣ ತಮ್ಮದಿರ ಥರ ಇದ್ದೀವಿ. ಈ ವಿಚಾರಕ್ಕೋಸ್ಕರ ನಾವು ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ನಾವು ಕೇಳ್ತಿರೋದು ಬರೀ ಸಂಪೂರ್ಣ ಅಭಿವೃದ್ಧಿ. ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ವಬರಕಾತು. ಇಷ್ಟೋ ಗಂಟ ಚರ್ಚೆ ನಡೀತು, ತಾವೆಲ್ಲ ನೋಡ್ತಾ ಇದ್ದೀರಿ ವಿಡಿಯೋ ಮುಖಾಂತರನೇ. ಇವ್ರು ಹೇಳ್ತಾ ಇರೋದೇನೆಂದರೆ ಫೈನಲ್ ಆಗಿ ಏನು ದುಡ್ಡು ಇಟ್ಟಿದ್ರಿ ನೀವು, ನಿಮ್ಮ ಇದಾರದಲ್ಲಿ ಏನಿದೆ ದುಡ್ಡು, ಅದ್ರ ಬಗ್ಗೆ ಅಭಿವೃದ್ಧಿ ತೋರಿಸ್ಬೇಕು, ಕೆಲಸಗಳು ಮಾಡಬೇಕು. ಫೈನಲ್ ಆಗಿ ಇದು ಹೇಳ್ತಾ ಇರೋದು. ನೀವು ಅಲ್ಲಿ ಇರ್ತೀರೋ ಇಲ್ವೋ ಅದ್ರ ಬಗ್ಗೆ ಕ್ರಮ ನಾವು ಯಾವ ರೀತಿಯಲ್ಲೂ ತೊಗೊಳಕ್ಕಿಲ್ಲ. ಕಾನೂನು ಚೌಕಿಲಿ ಹೋಗಿ ನೀವೇನಾರ ಮುಂದಕ್ಕೇನಾರ ಊರಲ್ಲಿ ಏನಾರ ಕೆಲಸ ತೋರಿಸ್ಲಿಲ್ಲ ಅಂದರೆ ಕಾನೂನು ರೀತಿ ಹೋಗಿ ನಾವು ಕಾನೂನು ಚೌಕಿಲಿ ಹೋಗಿ ಏನೈತೆ ನಾವು ಆಕ್ಷನ್ ತಗೋತೀವಿ. ನೀವು ಮಾಡಲಿಲ್ಲ ಅಂದರೆ, ನೀವು ಮಾಡ್ತೀವಿ ಅಂದರೆ ನಿಮ್ಮ ಜೊತೆಲೇ ಇದ್ದು ನಾವು ಸಾಥ್ ಕೊಡ್ತೀವಿ. ನೀವು ತೊಗೊಂಡ್ರು ಸರಿ, ತೊಗೊಳ್ಳಿಲ್ಲ ಅಂದರೂ ಸರಿ, ನಮಗೆ ಮುಖ್ಯವಾಗಿ ಬೇಕಾಗಿರೋದು ನಮ್ಮೂರದು ಡೆವಲಪ್ಮೆಂಟು. ಇದ್ರ ಬಗ್ಗೆ ಈ ಮುಖಾಂತರ ನಾನು ವಿಡಿಯೋ ಮಾಧ್ಯಮದಲ್ಲಿ ಹೇಳ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೀನಿ.